ಇಂದಿನ ಆಧುನಿಕ ಜಗತ್ತಿನಲ್ಲಿ ಮಾನವನು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾನೆ. ಉದ್ಯೋಗದ ಒತ್ತಡ, ಕುಟುಂಬದ ಜಗಳಗಳು, ಆರೋಗ್ಯ ಸಮಸ್ಯೆಗಳು, ಹಣಕಾಸಿನ ಕೊರತೆ, ಮಾನಸಿಕ ಆತಂಕ ಇವೆಲ್ಲವೂ ದೈನಂದಿನ ಜೀವನದ ಭಾಗವಾಗಿವೆ. ವೈಜ್ಞಾನಿಕ ಪ್ರಗತಿ ಮತ್ತು ತಂತ್ರಜ್ಞಾನದ ಸಹಾಯದಿಂದ ಈ ಸಮಸ್ಯೆಗಳಿಗೆ ತಾತ್ಕಾಲಿಕ ಪರಿಹಾರಗಳನ್ನು ಹುಡುಕಬಹುದು, ಆದರೆ ಶಾಶ್ವತವಾದ ಶಾಂತಿ ಮತ್ತು ಸಂತೋಷವನ್ನು ನೀಡುವುದು ಆಧ್ಯಾತ್ಮಿಕ ಮಾರ್ಗ ಮಾತ್ರ. ಆಧ್ಯಾತ್ಮಿಕತೆ ಎಂದರೆ ಕೇವಲ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುವುದು ಅಥವಾ ಮಂತ್ರಗಳನ್ನು ಉಚ್ಚರಿಸುವುದು ಮಾತ್ರವಲ್ಲ, ಅದು ಆಂತರಿಕ ಜಾಗೃತಿ, ಸ್ವಯಂಅರಿವು ಮತ್ತು ಜೀವನದ ಸತ್ಯಗಳನ್ನು ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆ. ಈ ವಿಡಿಯೋದಲ್ಲಿ ನಿಜಜೀವನದ ಸಾಮಾನ್ಯ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಪರಿಹಾರಗಳನ್ನು ವಿವರಿಸಲಾಗಿದೆ. ಭಗವದ್ಗೀತೆ, ಉಪನಿಷತ್ತುಗಳು, ಯೋಗಶಾಸ್ತ್ರ ಮತ್ತು ಆಧುನಿಕ ಆಧ್ಯಾತ್ಮಿಕ ಗುರುಗಳ ತತ್ವಗಳನ್ನು ಆಧರಿಸಿ ಈ ಚರ್ಚೆ ನಡೆಸಲಾಗುತ್ತದೆ. 1. ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಆಧ್ಯಾತ್ಮಿಕ ಪರಿಹಾರ. ಇಂದಿನ ಕಾಲದಲ್ಲಿ ಸ್ಟ್ರೆಸ್ ಮತ್ತು ಆಂಕ್ಸೈಟಿ ಅತ್ಯಂತ ಸಾಮಾನ್ಯ ಸಮಸ್ಯೆಗಳು. ಕೆಲಸದ ಒತ್ತಡ, ಸಾಮಾಜಿಕ ಮಾಧ್ಯಮಗಳ ಪ್ರಭಾವ, ಭವಿಷ್ಯದ ಭಯ ಇವೆಲ್ಲ ಮನಸ್ಸನ್ನು ಕಾಡುತ್ತವೆ. ಆಧ್ಯಾತ್ಮಿಕ ಪರಿಹಾರ ಧ್ಯಾನ ಮತ್ತು ಪ್ರಾಣಾಯಾಮ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಯೋಗಸ್ಥ ಕುರು ಕರ್ಮಾಣಿ, ಯೋಗದಲ್ಲಿ ನಿಂತು ಕರ್ಮಗಳನ್ನು ಮಾಡು. ಧ್ಯಾನ ಎಂದರೆ ಮನಸ್ಸನ್ನು ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸುವುದು. ಪ್ರತಿದಿನ 15 ನಿಮಿಷಗಳ ಕಾಲ ಶ್ವಾಸಕ್ರಿಯೆಯ ಮೇಲೆ ಗಮನಹರಿಸಿ ಧ್ಯಾನ ಮಾಡಿ. ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ನರಗಳ ವ್ಯವಸ್ಥೆ ಸಮತೋಲನಕ್ಕೆ ಬರುತ್ತದೆ. ಉದಾಹರಣೆ, ಒಬ್ಬ ವ್ಯಕ್ತಿ ಕೆಲಸದಲ್ಲಿ ಸತತ ಒತ್ತಡಕ್ಕೆ ಒಳಗಾಗಿ ನಿದ್ರಾಹೀನತೆಯಿಂದ ಬಳಲುತ್ತಿದ್ದ. ಅವನು ಪ್ರತಿದಿನ ಬೆಳಿಗ್ಗೆ ವಿಪಾಸನಾ ಧ್ಯಾನವನ್ನು ಆರಂಭಿಸಿದ. 6 ತಿಂಗಳಲ್ಲಿ ಅವನ ಆತಂಕ ಕಡಿಮೆಯಾಗಿ ಉತ್ಪಾದಕತೆ ಹೆಚ್ಚಾಯಿತು. ಆಧ್ಯಾತ್ಮಿಕವಾಗಿ ಇದು ಅಸಾಕ್ಷಿ ಭಾವವನ್ನು ಬೆಳೆಸುತ್ತದೆ. ಸಮಸ್ಯೆಗಳನ್ನು ದೂರದಿಂದ ನೋಡಿ ಅವುಗಳಿಂದ ಪ್ರಭಾವಿತರಾಗದಿರುವುದು. 2. ಕುಟುಂಬ ಮತ್ತು ಸಂಬಂಧಗಳ ಸಮಸ್ಯೆಗಳಿಗೆ ಪರಿಹಾರ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ಗಂಡ ಹೆಂಡತಿಯ ನಡುವೆ ಜಗಳಗಳು, ಮಕ್ಕಳೊಂದಿಗೆ ತಿಳುವಳಿಕೆಯ ಕೊರತೆ ಇವು ದಾಂಪತ್ಯ ಜೀವನವನ್ನು ಹಾಳುಮಾಡುತ್ತವೆ. ಆಧ್ಯಾತ್ಮಿಕ ಪರಿಹಾರ ಕ್ಷಮೆ ಮತ್ತು ಕರುಣೆ. ಉಪನಿಷತ್ತುಗಳಲ್ಲಿ ಹೇಳಿರುವಂತೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ. ಪ್ರತಿಯೊಬ್ಬರಲ್ಲೂ ದೈವತ್ವವನ್ನು ನೋಡಿ ಕ್ಷಮೆಯ ಭಾವವನ್ನು ಬೆಳೆಸಿ. ಪ್ರತಿದಿನ ಸಂಜೆ ಕುಟುಂಬದೊಂದಿಗೆ ಕುಳಿತು ಹೋಯ್ ಪೊಮ್ ಎಂಬ ಹವಾಯಿಯನ್ ಆಧ್ಯಾತ್ಮಿಕ ಪದ್ಧತಿಯನ್ನು ಅನುಸರಿಸಿ ಕ್ಷಮಿಸಿ, ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ. ಉದಾಹರಣೆ, ಒಂದು ಕುಟುಂಬದಲ್ಲಿ ತಂದೆ ಮಗನ ನಡುವೆ ದೀರ್ಘಕಾಲದ ದ್ವೇಷವಿತ್ತು. ಆಧ್ಯಾತ್ಮಿಕ ಕೌನ್ಸೆಲಿಂಗ್ನಲ್ಲಿ ಅವರು ಭಗವದ್ಗೀತೆಯ ಸಮತ್ವಂ ಯೋಗ ಉಚ್ಯತೆಯ ಸಮಾನತೆಯ ಯೋಗ ತತ್ವವನ್ನು ಅಳವಡಿಸಿಕೊಂಡರು. ಇಗೋ ಅಹಂಕಾರವನ್ನು ಬಿಟ್ಟು ಪರಸ್ಪರ ಅರ್ಥೈಸಿಕೊಳ್ಳುವುದರಿಂದ ಅವರ ಸಂಬಂಧ ಸುಧಾರಿಸಿತು. ಆಧ್ಯಾತ್ಮಿಕವಾಗಿ ಸಂಬಂಧಗಳು ಕರ್ಮದ ಫಲಗಳು, ಅವುಗಳನ್ನು ಪ್ರೇಮದಿಂದ ನಿಭಾಯಿಸಿ. 3. ಆರೋಗ್ಯ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ದೃಷ್ಟಿಕೋನ. ದೀರ್ಘಕಾಲದ ಕಾಯಿಲೆಗಳು, ದೇಹದ ನೋವುಗಳು ಮನಸ್ಸನ್ನು ಕುಂದಿಸುತ್ತವೆ. ವೈದ್ಯಕೀಯ ಚಿಕಿತ್ಸೆಯ ಜೊತೆಗೆ ಆಧ್ಯಾತ್ಮಿಕತೆ ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕ ಪರಿಹಾರ ಯೋಗಾಸನಗಳು ಮತ್ತು ಪ್ರಾರ್ಥನೆ. ಪತಂಜಲಿ ಯೋಗಸೂತ್ರಗಳಲ್ಲಿ ಚಿತ್ತವೃತ್ತಿ ನಿರೋಧ, ಮನಸ್ಸಿನ ಚಂಚಲತೆಯನ್ನು ನಿಲ್ಲಿಸುವುದೇ ಯೋಗ. ಸೂರ್ಯ ನಮಸ್ಕಾರ, ಭುಜಂಗಾಸನ, ಶವಾಸನ ಇವು ದೇಹವನ್ನು ಬಲಪಡಿಸುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಪ್ರತಿದಿನ ದೇವರಿಗೆ ಪ್ರಾರ್ಥಿಸಿ, ಆರೋಗ್ಯವನ್ನು ದೈವಿಕ ಕೊಡುಗೆಯೆಂದು ಸ್ವೀಕರಿಸಿ. ಉದಾಹರಣೆ, ಕ್ಯಾನ್ಸರ್ ರೋಗಿಯೊಬ್ಬರು ಯೋಗ ಮತ್ತು ರೇಖಿ ಥೆರಪಿಯನ್ನು ಆರಂಭಿಸಿದರು. ಆಧ್ಯಾತ್ಮಿಕವಾಗಿ ಅವರು ತಮ್ಮ ರೋಗವನ್ನು ಹಿಂದಿನ ಕರ್ಮದ ಫಲವೆಂದು ಅರ್ಥೈಸಿ ಸಕಾರಾತ್ಮಕ ಚಿಂತನೆಯಿಂದ ಚೇತರಿಸಿಕೊಂಡರು. ಆಧುನಿಕ ಅಧ್ಯಯನಗಳು ತೋರಿಸುವಂತೆ ಧ್ಯಾನವು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 4. ಹಣಕಾಸು ಸಮಸ್ಯೆಗಳಿಗೆ ಪರಿಹಾರ. ಹಣದ ಕೊರತೆ, ಸಾಲಗಳು ಜೀವನವನ್ನು ದುಃಖಮಯವಾಗಿಸುತ್ತವೆ. ಆಧ್ಯಾತ್ಮಿಕ ಪರಿಹಾರ ನಿಷ್ಕಾಮ ಕರ್ಮ ಮತ್ತು ದಾನ. ಭಗವದ್ಗೀತೆಯಲ್ಲಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಕರ್ಮದಲ್ಲಿ ಹಕ್ಕು, ಫಲದಲ್ಲಿ ಅಲ್ಲ. ಕಷ್ಟಪಟ್ಟು ಕೆಲಸ ಮಾಡಿ, ಆದರೆ ಫಲಾಪೇಕ್ಷೆ ಬಿಟ್ಟು ಸಂಪಾದಿಸಿದ್ದರ ಒಂದು ಭಾಗವನ್ನು ದಾನ ಮಾಡಿ. ಇದು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ಉದಾಹರಣೆ, ಒಬ್ಬ ವ್ಯಾಪಾರಿ ಸಾಲದಲ್ಲಿ ಮುಳುಗಿದ್ದ. ಅವನು ಲಕ್ಷ್ಮೀ ಪೂಜೆಯ ಜೊತೆಗೆ ನಿಷ್ಕಾಮ ಕೆಲಸವನ್ನು ಆರಂಭಿಸಿದ. ಆಧ್ಯಾತ್ಮಿಕವಾಗಿ ಹಣವು ಶಕ್ತಿಯ ರೂಪ, ಅದನ್ನು ಸಕಾರಾತ್ಮಕವಾಗಿ ಬಳಸಿ. ಕೆಲವು ತಿಂಗಳಲ್ಲಿ ಅವನ ವ್ಯಾಪಾರ ಸುಧಾರಿಸಿತು. 5. ಸ್ವಯಂಅರಿವು ಮತ್ತು ಉದ್ದೇಶದ ಕೊರತೆಗೆ ಪರಿಹಾರ. ಜೀವನದಲ್ಲಿ ಉದ್ದೇಶ ಏನೆಂದು ತಿಳಿಯದಿರುವುದು ಖಿನ್ನತೆಗೆ ಕಾರಣ. ಆಧ್ಯಾತ್ಮಿಕ ಪರಿಹಾರ ಆತ್ಮಚಿಂತನೆ ಮತ್ತು ಸೇವೆ. ರಮಣ ಮಹರ್ಷಿಗಳು ಹೇಳಿದಂತೆ, ನಾನು ಯಾರು ಎಂಬ ಪ್ರಶ್ನೆಯನ್ನು ಕೇಳಿ. ಜರ್ನಲಿಂಗ್ ಮಾಡಿ, ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ, ಇತರರಿಗೆ ಸೇವೆ ಮಾಡಿ. ಇದು ಧರ್ಮವನ್ನು ಪೂರೈಸುತ್ತದೆ. ಉದಾಹರಣೆ, ಯುವಕನೊಬ್ಬ ಕೆಲಸದಲ್ಲಿ ಅಸಂತೃಪ್ತನಾಗಿದ್ದ. ಅವನು ಆಶ್ರಮಕ್ಕೆ ಹೋಗಿ ಸೇವೆ ಮಾಡಿದ. ಆಧ್ಯಾತ್ಮಿಕ ಜಾಗೃತಿಯಿಂದ ಅವನು ತನ್ನ ನಿಜವಾದ ಕರೆಯನ್ನು ಕಂಡುಕೊಂಡ. ಆಧ್ಯಾತ್ಮಿಕತೆಯು ಜೀವನದ ಸಮಸ್ಯೆಗಳಿಗೆ ಮೂಲಭೂತ ಪರಿಹಾರವನ್ನು ನೀಡುತ್ತದೆ. ಅದು ಬಾಹ್ಯ ಪರಿಹಾರಗಳನ್ನು ಅಲ್ಲ, ಆಂತರಿಕ ಬದಲಾವಣೆಯನ್ನು ತರುತ್ತದೆ. ಧ್ಯಾನ, ಯೋಗ, ಕ್ಷಮೆ, ನಿಷ್ಕಾಮ ಕರ್ಮ ಇವುಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ.
ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಎದ್ದೇಳಿ, ಜಾಗೃತರಾಗಿ, ಗುರಿಯನ್ನು ಸಾಧಿಸುವವರೆಗೆ ನಿಲ್ಲಬೇಡಿ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದರೆ ಎಲ್ಲ ಸಮಸ್ಯೆಗಳು ದಾರಿಯಲ್ಲಿ ಬರುವ ಪಾಠಗಳಾಗಿ ಪರಿವರ್ತನೆಯಾಗುತ್ತವೆ. ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಜೀವಿಸಿ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.